ತುಂಬ ಕುತೂಹಲದಿಂದ ಕಾಯ್ತಿದ್ದ PUC ಫಲಿತಾಂಶ ಬಂದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಹಿನ್ ಇದ್ದಾಳೆ. ಮಹಿನು ಶಿವಮೊಗ್ಗದ ಫೇಸ್ ಕಾಲೇಜ್ ವಿದ್ಯಾರ್ಥಿನಿ, ಸೈನ್ಸ್ ವಿಭಾಗ. 596 ಅಂಕ ಪಡೆದಾಳೆ. ಹೇಗೆ ಅನಿಸ್ತಾ ಇದೆ? 596 ಅಂಕ ಬಂದೆ, ಏನೆಲ್ಲ ಇದಕ್ಕೆ ಪ್ರಿಪ್ರೇಷನ್ ಮಾಡಿದ್ರಿ? ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಪೇಸ್ ಕಾಲೇಜಲ್ಲಿ ಓದಿದ್ದು. ನನ್ನ ಪೇರೆಂಟ್ಸು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವರಿಗೆಲ್ಲ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓದೋದು ಎಲ್ಲ ಇಡೀ ವರ್ಷ ವರ್ಕ್ ಮಾಡಿದೆ. ಓಕೆ, ಅಂದರೆ ಹೇಗಿತ್ತು ಅಂತ ಪ್ರಿಪ್ರೇಷನ್? ಅಂದರೆ ಕಾಲೇಜಲ್ಲಿ ಹೇಗಿತ್ತು, ಮನೇಲಿ ಹೇಗಿತ್ತು, ಎಷ್ಟು ಅವರ್ಸ್ ಸ್ಟಡಿ ಮಾಡ್ತಾಯಿದ್ರಿ? ಕಾಲೇಜಲ್ಲಿ ಈವ್ನಿಂಗ್ ಕ್ಲಾಸಸ್ಸು ಮಾಡ್ತಿದ್ರು. ಆಮೇಲೆ ಮನೆಯಲ್ಲಿ ನಾರ್ಮಲಾಗಿ ಒಂದು 4 to 5 hours ಸ್ಟಡಿ ಮಾಡ್ತಿದ್ದೆ. ಓಕೆ, ಅದರಲ್ಲಿ ನಿಮ್ಗೆ ಅಂದರೆ ಈಗ ನೋಡ್ತಿದ್ದೀರಾ ರಿಸಲ್ಟಲ್ಲಿ ಪ್ರಮುಖವಾಗಿ ಮಾರ್ಕ್ಸ್ ಇದರಲ್ಲಿ ಜಾಸ್ತಿ ಬಂದಿದೆ. ಇದರಲ್ಲಿ ಅದ್ರ ನೀವು ಟಾರ್ಗೆಟ್ ಮಾಡಿದ್ರಿ, ಇದರಲ್ಲಿ ಇಷ್ಟೇ ಬರಬೇಕಂತ ಹೇಳಿ. ಹೇಗೆ ಪ್ರಿಪ್ರೇಷನ್ ಮಾಡಿದ್ರಿ ಅಂತ? ಹಾಂ, ಎಲ್ಲರೂ ಗೈಡ್ ಮಾಡಿದ್ರು. ಲೈಕ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿ, ಮಾಡೆಲ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಹಾಗೆ ಗೈಡ್ ಮಾಡಿದ್ರು, ಹಾಗೆ ಮಾಡ್ತೀವಿ. ಓಕೆ, ಎದಕ್ಕೆ ಮಾರ್ಕ್ಸ್ ಜಾಸ್ತಿ ಬಿದ್ದಿದೆ ನಿಮಗೆ ಹೇಳಿ ನೋಡೋಣ. ಯಾವ್ದು ಮಾರ್ಕ್ಸ್ ಬಿದ್ದಿದೆ? ಹಾಂ, ಸಬ್ಜೆಕ್ಟ್ ವೈಸ್. ಸಬ್ಜೆಕ್ಟ್ ಫಿಸಿಕ್ಸ್ 100, ಕೆಮಿಸ್ಟ್ರಿ 99, ಬಯೋ 99, ಇಂಗ್ಲೀಷ್ 98, ಹಿಂದಿ 100. ಓಕೆ, ಮ್ಯಾಥ್ಸ್ 100. ಓಕೆ, ಸೊ ಈಗ ಏನಿಸ್ತದೆ ಈಗ PUC ಇಲ್ಲಿ ಇಷ್ಟೊಂದು ಟಾಪರ್ ಆಗಿದೆ 596, ಮುಂದೆ ಏನು ಮಾಡಬೇಕಂತ? ಮುಂದೆ ನೀಟ್ ಟ್ರೈ ಮಾಡ್ತಿದ್ದೀನಿ. ಓಕೆ, ಓಕೆ, ಅಂದರೆ ಮನೇಲಿ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ. ತುಂಬ ಅವ್ರಿಗೂ ಕೂಡ ಪ್ರೌಡ್. ಈಗ ಶಾಲೆಯಲ್ಲಿ ಕೂಡ ತುಂಬ ಪ್ರೌಡ್, ಎಲ್ಲರೂ ಕೂಡ ಸಂತಸಲಿದ್ದಾರೆ ನಮ್ಮ ಕಾಲೇಜಿಗೆ ಟಾಪರ್ ಅಂತ. ಎಲ್ಲರೂ ಖುಷಿಯಾಗಿದ್ದಾರೆ. ಓಕೆ, ಸೊ ಈಗ ಕಾಲೇಜಲ್ಲಿ ಈವ್ನಿಂಗ್ ಕ್ಲಾಸ್ ಆಗ್ತಾಯಿತ್ತು, ಮನೇಲಿ ಹೋದ್ಮೇಲೆ ಹೇಗೆ ಸ್ಟಡಿ ಇತ್ತು, ಕಾಲೇಜಲ್ಲಿ ಹೇಗೆ ಸ್ಟಡಿ ಇತ್ತು, ಎಷ್ಟು ಅವರ್ಸ್ ಆಗ್ತಿತ್ತು ಪರ್ ಡೇ ಆಗಿ? ಈವ್ನಿಂಗ್ ಕ್ಲಾಸ್ ಇದ್ದಾಗ ಅಷ್ಟು ಓದೋಕೆ ಆಗ್ತಿರ್ಲಿಲ್ಲ, ಬಟ್ ಓಕೆ 2-3 hours ಓದ್ಬೋದಿತ್ತು. ಆಮೇಲೆ ನೆಕ್ಸ್ಟ್ ಮತ್ತೆ ಕಾಲೇಜಲ್ಲೇ ಸ್ಟಡಿ ಹಾರ್ಸ್ ಎಲ್ಲ ಮಾಡ್ತಿದ್ರು. ಓಕೆ, ಏನಾದರೂ ಟ್ಯೂಷನ್ ಅಗತ್ಯ ಇತ್ತಾ? ಮತ್ತೆ ಎಡಿಷನಲ್ ಟ್ಯೂಷನ್ ಎಲ್ಲ ಇಲ್ಲ, ಸೆಲ್ಫ್ ಸ್ಟಡಿನ ಮತ್ತು ಕಾಲೇಜ್ ಸಪೋರ್ಟ್ ಅಷ್ಟೇ. ಓಕೆ, ಇದು ಈ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಬೇಕು, ನೆಕ್ಸ್ಟ್ ಮುಂದೆ ಏನಿದೆ, ಡ್ರೀಮ್ ಏನಿದೆ ಅಂತ? ಅದೇ ನೀಟ್ ಕ್ವಾಲಿಫೈ ಮಾಡಿ MBBS ಮಾಡಬೇಕು ಅಂತ. ಓಕೆ, ಸೊ ಇದು ವಿದ್ಯಾರ್ಥಿನಿದು 596 ಅಂಕ ಬಂದೆ, ನಾನು ಟಾಪರ್ ಆಗಿದ್ದೇನೆ, ನೀಟ್ ಎಕ್ಸಾಮ್ ಬರೀಬೇಕು, ನಂತರ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ವಿದ್ಯಾರ್ಥಿ ಕಂಡಿದ್ದಾಳೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ತುಂಬ ಕುತೂಹಲದಿಂದ ಕಾಯ್ತಿದ್ದ PUC ಫಲಿತಾಂಶ ಬಂದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಹಿನ್ ಇದ್ದಾಳೆ. ಮಹಿನು ಶಿವಮೊಗ್ಗದ ಫೇಸ್ ಕಾಲೇಜ್ ವಿದ್ಯಾರ್ಥಿನಿ, ಸೈನ್ಸ್ ವಿಭಾಗ. 596 ಅಂಕ ಪಡೆದಾಳೆ. ಹೇಗೆ ಅನಿಸ್ತಾ ಇದೆ? 596 ಅಂಕ ಬಂದೆ, ಏನೆಲ್ಲ ಇದಕ್ಕೆ ಪ್ರಿಪ್ರೇಷನ್ ಮಾಡಿದ್ರಿ? ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಪೇಸ್ ಕಾಲೇಜಲ್ಲಿ ಓದಿದ್ದು. ನನ್ನ ಪೇರೆಂಟ್ಸು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವರಿಗೆಲ್ಲ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓದೋದು ಎಲ್ಲ ಇಡೀ ವರ್ಷ ವರ್ಕ್ ಮಾಡಿದೆ. ಓಕೆ, ಅಂದರೆ ಹೇಗಿತ್ತು ಅಂತ ಪ್ರಿಪ್ರೇಷನ್? ಅಂದರೆ ಕಾಲೇಜಲ್ಲಿ ಹೇಗಿತ್ತು, ಮನೇಲಿ ಹೇಗಿತ್ತು, ಎಷ್ಟು ಅವರ್ಸ್ ಸ್ಟಡಿ ಮಾಡ್ತಾಯಿದ್ರಿ? ಕಾಲೇಜಲ್ಲಿ ಈವ್ನಿಂಗ್ ಕ್ಲಾಸಸ್ಸು ಮಾಡ್ತಿದ್ರು. ಆಮೇಲೆ ಮನೆಯಲ್ಲಿ ನಾರ್ಮಲಾಗಿ ಒಂದು 4 to 5 hours ಸ್ಟಡಿ ಮಾಡ್ತಿದ್ದೆ. ಓಕೆ, ಅದರಲ್ಲಿ ನಿಮ್ಗೆ ಅಂದರೆ ಈಗ ನೋಡ್ತಿದ್ದೀರಾ ರಿಸಲ್ಟಲ್ಲಿ ಪ್ರಮುಖವಾಗಿ ಮಾರ್ಕ್ಸ್ ಇದರಲ್ಲಿ ಜಾಸ್ತಿ ಬಂದಿದೆ. ಇದರಲ್ಲಿ ಅದನ್ನು ನೀವು ಟಾರ್ಗೆಟ್ ಮಾಡಿದ್ರಿ, ಇದರಲ್ಲಿ ಇಷ್ಟೇ ಬರಬೇಕಂತ ಹೇಳಿ. ಹೇಗೆ ಪ್ರಿಪ್ರೇಷನ್ ಮಾಡಿದ್ರಿ ಅಂತ? ಹಾಂ, ಎಲ್ಲರೂ ಗೈಡ್ ಮಾಡಿದ್ರು. ಲೈಕ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿ, ಮಾಡೆಲ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಹಾಗೆ ಗೈಡ್ ಮಾಡಿದ್ರು, ಹಾಗೆ ಮಾಡ್ತೀವಿ. ಓಕೆ.